ಸಾರ್ವಜನಿಕ ಸಮಸ್ಯೆಗೆ ಪರಿಹರಿಸಲು ಬದ್ಧ ಜಿಲ್ಲಾಧಿಕಾರಿ ನಿತೇಶ ಪಾಟೀಲ. ಸಿಎಂ ಸಿದ್ದರಾಮಯ್ಯ ಆದೇಶದಂತೆ ತಾಲೂಕಿನ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಸಮುದಾಯ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ನಿತೇಶ ಕುಮಾರರವರು ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದ ಜನರು ಬೆಂಗಳೂರಿಗೆ ಬಂದು ಹೇಳುವ ಬದಲಾಗಿ ತಾಲೂಕು ಮಟ್ಟದಲ್ಲಿ ಅವರಿಗೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವ ಉದ್ದೇಶದಿಂದ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತಾಲೂಕು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ವಿವಿಧ ಇಲಾಖೆಯ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳಬಹುದು. ಜನರ ಸಮಸ್ಯೆಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ರೀತಿಯಾಗಿ ಸ್ಪಂದಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಎಸ್ಪಿ ಭೀಮಾಶಂಕರ ಗುಡೇದ, ಜಿಲ್ಲಾಧಿಕಾರಿಗಳು ನಿತೇಶ್ ಪಾಟೀಲ್, ಜೆಡ್ಪಿ ಸಿಇಒ ರಾಹುಲ್ ಶಿಂದೆ, ಚಿಕ್ಕೋಡಿ ಎಸಿ ಸುಭಾಸ ಸಂಪಗಾವಿ, ಚಿಕ್ಕೋಡಿ ತಹಶೀಲ್ದಾರರು ಚಿದಂಬರಂ ಕುಲಕರ್ಣಿ, ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರ, ಸಿಪಿಐ ವಿಶ್ವನಾಥ ಚೌಗಲ್ಲ, ಡಿಎಚ್ಒ ಎಸ್ಎಸ್ ಗಡೇದ, ಟಿಎಚ್ಒ ಸುಕುಮಾರ ಬಾಗಾಯಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಎ ಮೆಕ್ಕನ ಮರಡಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಟಕ್ಕೆ ಬೀಳಬಾರದು, ಅದನ್ನು ಕೂಡ ಅವೇರ್ನೆಸ್ ನಾವು ಇವತ್ತು ಪಟ್ಟಣದಲ್ಲಿ ಮಾಡಿದ್ದೇವೆ. ಮತ್ತೆ ಇವರ ಸಾರ್ವಜನಿಕರು ಕೂಡ ತಮ್ದೇನಾದ್ರೂ ಒಂದು ಸಲಹೆಗಳನ್ನ ಇತ್ತಂದ್ರೆ ತಗೊಳ್ಬಹುದು. ಮತ್ತೆ ಮಾಧ್ಯಮ ಮಿತ್ರರು ಸಾಕಷ್ಟು ತಮ್ಮದು ಅನುಭವ ಇದೆ ತಮ್ಮ ಕ್ಷೇತ್ರದಲ್ಲಿ, ಆಮೇಲೆ ಈ ಕ್ಷೇತ್ರದಲ್ಲಿ ತಮ್ಗೆಲ್ಲ ಸಾಕಷ್ಟು ತಮ್ಮದು ಅನುಭವ ಇದೆ. ತಮ್ಮದು ಕೂಡ ಯಾವ್ದಾದ್ರು ಸಲಹೆಗಳನ್ನ ಕೊಡೋದಿತ್ತಂದ್ರೆ ತಾವು ಮಾಡಿ. ನಾವು ಈಗಾಗಲೇ ಇಲ್ಲಿಯ ದೇಶದ ಶಾಸಕರಾದ ಗಣೇಶ್ ಹುಕ್ಕೇರಿ ಸರ್ ಅವರು ಕೂಡ ನಾವು ಮಾತಾಡಿದ್ವಿ. ಬಟ್ ಸರ್ ಇವತ್ತು ಬೆಂಗಳೂರಲ್ಲಿದ್ದಾರೆ ಮತ್ತು ಪ್ರಕಾಶ್ ಹುಕ್ಕೇರಿ ಸರ್ ಅವರು ಕೂಡ ಈಗಾಗಲೇ ಏನೇನು ಕೆಲಸಗಳು ಆಗಬೇಕು ಈಗಾಗಲೇ ನಮಗೆ ಹೇಳಿದ್ದಾರೆ. ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಕೂಡ ಬಟ್ ಯಾವುದೇ ಸಮಸ್ಯೆಗಳು ಇತ್ತಂದ್ರೂ ಕೂಡ ಈಗಾಗಲೇ ನಮ್ಮಲ್ಲಿ ಜನಪ್ರತಿನಿಧಿಗಳು ತುಂಬಾ ಕ್ರಿಯಾಶೀಲರು ಮತ್ತು ಅಧಿಕಾರಿಗಳ ಜೊತೆಗೆ ಒಳ್ಳೆ ಕೋಆರ್ಡಿನೇಷನ್ ಸಾಕಷ್ಟು ಕೆಲಸಗಳು ಆಗಿದೆ. ಇನ್ನು ಯಾವುದು ತಮ್ಮದು ಸಮಸ್ಯೆ ಇದೆ ಅದನ್ನು ನಮಗೆ ಹೇಳಿದ್ರೆ ನಾವು ಅದನ್ನ ಬಗೆಹರಿಸಬೇಕು ಕೆಲಸವನ್ನ ನಾವು ಮಾಡ್ತೀವಿ. ಈಗ 1 by 1 ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದಂತೆ ನಾವು ಇವತ್ತು ಮಾಡಿದ್ದೇವೆ. ಅಭೂತಪೂರ್ವವಾಗಿ ಸಾರ್ವಜನಿಕರು ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನೆಲ್ಲರೂ ಹೇಳಿದ್ದಾರೆ. ಸಾಕಷ್ಟು ನಾವು ಏನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಪರಿಹಾರವನ್ನು ಕೊಡಬೇಕಾಗಿತ್ತು, ಇದನ್ನು ಕೊಟ್ಟಿದ್ದೇವೆ. ಉಳಿದಿರೋದು ಸ್ವಲ್ಪ ಪ್ರೌಢಶಾಲೆ ಮಂಜೂರಿ ಆ ಥರದ್ದು ಸರ್ಕಾರದ ಮಟ್ಟದಲ್ಲಿದೆ, ಅದನ್ನು ಕೂಡ ನಾವು ಪ್ರೋತ್ಸಾಹ. ಒಂದೆರಡು ಕೇಸಲ್ಲಿ ಸ್ವಲ್ಪ ಊರಲ್ಲಿ ಇದನ್ನು ರಸ್ತೆ ಬಂದ್ ಮಾಡಿರೋದು ಪ್ರಕರಣಗಳು ಕೂಡ ನಮಗೆ ಕಂಡು ಬಂದಿದೆ. ಅದನ್ನು ನಾವು ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು ಪಂಚಾಯತ್ ಇಲಾಖೆ, ಈಗಾಗಲೇ ನಾವು ಪಂಚಾಯತಲ್ಲಿನೂ ಕೂಡ ನಮ್ಮ ದಾರಿಯಲ್ಲಿನೂ ಕೂಡ ನಾವು ದುಡ್ಡನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದನ್ನು ನಾವು ರೈತರಿಗೆ ದಾರಿ ಕೊಡಿಸೋದು, ಅದನ್ನು ಕೂಡ ನಾವು ಬೇಗ ನಾವು ಕೊಡಿಸಿ, ಮೂರು ಇಲಾಖೆದವರು ಸೇರಿ ಕೊಡಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ಸೊ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಇದ್ದರು. ಸೊ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ಇದೇ ಥರ ನಾವು ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿಗೂ ಕೂಡ DC, SP, CO ಎಲ್ಲರೂ ನಾವು ವಿಸಿಟ್ ಮಾಡಿ ಇದೇ ಜುಲೈ 15ರೊಳಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿನೂ ಒಂದು ರೌಂಡನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರ ಒಂದು ಸಹಕಾರಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಈಗಾಗಲೇ ಸರ್ಕಾರದಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಈಗಾಗಲೇ ಸಭೆಯನ್ನು ಮಾಡಿ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ನಾವು ಕೂಡ ಆರೋಗ್ಯ ಇಲಾಖೆಗೆ ಅದನ್ನು ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸರ್ವೆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಸೊ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು ಕೂಡ ತುಂಬ ನಿಗಾವನ್ನು ಇಟ್ಟಿದ್ದೇವೆ. ಅದನ್ನು ನಾವು ಹತೋಟಿಗೆ ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದನ್ನು ಮಾಡ್ತೇವೆ. ಮತ್ತು ಇನ್ನೊಂದು 15 ದಿನದಲ್ಲಿ ಮತ್ತೆ ಪ್ರವಾಹದ ಸಂಬಂಧವಾಗಿ
ಸರಿ